ಅದೆಲ್ಲ ಇರಲಿ ಮಗ. ಆ ವಿಡಿಯೋ ಕಾಲಲ್ಲಿದ್ದಿದ್ದು ಯಾರು ಅಂತ ಹೇಳಲೇ ಇಲ್ಲ. ಅದು ನೀನೇ ಅಂತ ನಿನ್ನ ಹತ್ರನೇ ಹೇಗೋ ಹೇಳಲಿ. ಓ, ಅದು ನಾನೇ ಅಂತ ಗೊತ್ತಿತ್ತಾ? ಚೀ 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 ಹೇಳ್ಕೊಳ್ಳೋಕೆ ಜೀವದ ಗೆಳೆಯ ಅಂತ ನವರಂಗಿ ಆಟಗಳನ್ನಾಡ್ಬಿಟ್ರು ಅವನ್ ಲವರ್ನೇ ಪಟಾಯಿಸ್ಕೊಂಡಿದ್ಯಲ್ಲ, ಮಿತ್ರದ್ರೋಹಿ ಕಣೋ ನೀನು, ಮಿತ್ರದ್ರೋಹಿ. ಲೋ ಮಗ, ಯಾಕೋ ಏನೇನೋ ಮಾತಾಡ್ತಿದ್ಯಾ? ಆವತ್ತು ವಿಡಿಯೋ ಕಾಲಲ್ಲಿ ಯಾವತ್ತು ನಿನ್ನನ್ನು ನೋಡ್ನೋ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಆವತ್ತೇ ಅಲ್ಲಿಂದ ಹೊರಟೋದೆ. ಆದರೆ ನಿಮ್ಮಿಬ್ಬರಿಗೆ ಬ್ರೇಕಪ್ ಆಗಿರೋ ವಿಚಾರ ನನಗೆ ಗೊತ್ತಾಯ್ತು. ನನ್ನ ಮನಸ್ಸಲ್ಲಿ ಆಸೆಗಳು ಮತ್ತೆ ಚಿಗುರೊಡ್ದು. ನನ್ನ ತಪ್ಪ ಹೇಳು, ಅವಳೇ ಮೆಸೇಜ್ ಮಾಡಿದ್ದು ಕಣೋ, ನಾನಲ್ಲ. ಚೆನ್ನಾಗಿದೆ ನಿಮ್ಮಿಬ್ಬರು ನಾಟಕ. 2 ದಿನದಿಂದ ಯಾವ ಕಾಲು ಮೆಸೇಜ್ಗೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಮಗ ನಿನಗೊಂದೇ ಅಲ್ಲ ಕಣೋ, ಅವಳು ಯಾರು ಕಾಲ್ ಮೆಸೇಜ್ಗೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಆ್ಯಂಡ್ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಪೊಲೀಸ್ ಬೇರೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಲವ್ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಬ್ರೇಕಪ್ ಆಗುತ್ತೆ ಮತ್ತು ಸರಿ ಆಗುತ್ತೆ, ಇದೆಲ್ಲ ಕಾಮನ್. ಆದರೆ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಳ್ಳೋ ನಿನ್ನಂಥವನ್ನ ಮುಗಿಸ್ಬೇಕು ಅಂತಾನೆ ನಾನು ಫಾರಿನಿಂದ ಬಂದಿದ್ದು. ಅಂದರೆ ನಾವಿಬ್ರು ಲವ್ ಮಾಡ್ತಿರೋ ವಿಚಾರ ನಿಂಗೆ ಮೊದಲೇ ಗೊತ್ತಿತ್ತು? ಹೌದು, ಅಷ್ಟೇ ಅಲ್ಲ. ನೀನೇನಂತ ಅಂದ್ಕೊಂಡಿದ್ದೆ? ನಾನು ಫಾರಿನಿಂದ ಬಂದಿದ್ದು ನಿನ್ನ ಮೀಟ್ ಮಾಡೋಕೆ ಅಂತನಾ? ಅಲ್ಲ, ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅದೇನು ಗೊತ್ತಾ? ನನ್ನ ಲವರ್ನ, ಛೀ, ನನ್ನ ನೆಕ್ಸ್ಟ್ ಲವರ್ನ, ಥೂ, ನಿನ್ನ ಲವರ್ನ ಸಾಯಿಸಿದ್ದು ಕೂಡ ನಾನೇ. ಸುಮಿತ್, ನಾನು ಏನು ಅಂತ ಇನ್ನೂ ಗೊತ್ತಿಲ್ಲ ನಿನಗೆ. ನನಗೆ ಸಿಗದೆ ಇರೋಳು ನಿಂಗೂ ಕೂಡ ಸಿಗಬಾರ್ದು. ನನ್ನವಳೇ ಆಗಲಿಲ್ಲ ಅಂದರೆ ಅವಳಿರ್ಲೂಬಾರ್ದು.